ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರತಿದಿನ ದೇವರ ಸ್ವರವನ್ನು ಕೇಳಿಸಿಕೊಳ್ಳುವಂತಹ ಪ್ರೀತಿಯುಳ್ಳ ದೇವರ ಮಕ್ಕಳೇ, ದೇವರು ವಿಶೇಷವಾದ ರೀತಿಯಲ್ಲಿ ದಿನ ಮಟ್ಟಿಗೆ ಮಾತನಾಡ್ತಾ ಇರುವಂತಹ ಒಂದು ಶುಭಯುತವಾಗಿದೆ. ದೇವರು ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದು ಕೆಟ್ಟ ಸ್ವಭಾವಗಳನ್ನು ಅದನ್ನು ದ್ವೇಷಿಸುವಂತನಾಗಿದ್ದಾನೆ. ಹೌದು, ಈ ದಿನವನ್ನ ದೇವರ ಸಾನ್ನಿಧ್ಯದಲ್ಲಿ ಕಲೀಲಿಕ್ಕೆ ಹೋಗೋಣ. ಗಲಾತ್ಯ 5ನೇ ಅಧ್ಯಾಯ 19 ಮತ್ತು 20ನೇ ವಚನ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಯಾವೆಂದರೆ ಜಾರತ್ವ, ಮಂಡುತನ, ನಾಚಿಕೆಡುತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷೆಭೇದ, ಭಿನ್ನಮತ, ಮತ್ಸರ, ಕುಡುಕತನ, ದುಂದೋತನ ಇಂಥವುಗಳೇ. ದೇವರಿಗೆ ಸ್ತೋತ್ರವಾಗಿ. ಪ್ರೀತಿಯುಳ್ಳ ದೇವರ ಮಕ್ಕಳ, ದೇವರು ಇದನ್ನ ಮಟ್ಟಿಗೆ ವಿಶೇಷವಾದ ರೀತಿಯಲ್ಲಿ ಮಾತನಾಡ್ತಾರೆ. ಹೌದು, ಇವೆಲ್ಲವೂ ಕೂಡ ದೇವರಿಗೆ ಇಷ್ಟವಿಲ್ಲದಂಥ ಕೆಟ್ಟ ಸ್ವಭಾವಗಳು ಇವಾಗಿದೆ. ಹೌದು ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ಕ್ರೈಸ್ತ ಜೀವಿತವನ್ನು ನಾನು ಮತ್ತು ನೀವುಗಳು ಜೀವಿಸ್ತಾ ಇರುವಾಗ ದೇವರು ಎಲ್ಲ ವಿಷಯಗಳನ್ನು ಪ್ರತಿಯೊಬ್ಬ ಕ್ರೈಸ್ತ ಜೀವಿತದಲ್ಲಿ ಅದು ಇರುವಂಥದ್ದಾಗಿದ್ದರೆ ಅದನ್ನು ದೇವರು ದ್ವೇಷ ಮಾಡುವಂಥದ್ದಾಗಿದ್ದಾರೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಹೌದು, ನಮ್ಮ ಈ ಜೀವನದಲ್ಲಿ ಇವೆಲ್ಲವುಗಳನ್ನು ತ್ಯಜಿಸುವಾಗ ದೇವರು ಪ್ರೀತಿ ಸ್ವರೂಪನಾದ ದೇವರು ನಿಮ್ಮನ್ನು ಪ್ರೀತಿ ಮಾಡುವಂಥರಾಗಿದೆ. ಅದರ ನಿಮಿತ್ತವಾಗಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ದೇವರು ವಿಶೇಷವಾದ ರೀತಿಯಲ್ಲಿ ಮಟ್ಟಿಗೆ ಒಂದು ಕಿವಿ ಮಾತನ್ನು ಹೀಗೆ ಹೇಳ್ತಾ ಇದ್ದಾರೆ. ಈ ಎಲ್ಲ ಕ್ರಿಯೆಗಳನ್ನು ನಾನು ನೀನು ಬಿಡುವುದಾದರೆ ನಿನಗೆ ಪರಲೋಕ ರಾಜ್ಯವಿದೆ. ಆದುದರಿಂದ ಇವೆಲ್ಲವನ್ನು ಬಿಟ್ಟುಬಿಟ್ಟವರಾಗಿ ನಾನೇನು ಪರಲೋಕ ರಾಜ್ಯವನ್ನು ದೃಷ್ಟಿಸೋಣ, ಪರಲೋಕದ ಸ್ವಭಾವಗಳನ್ನು ಹೊಂದಿಕೊಳ್ಳೋಣ. ದೇವರ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇಲೆ